ಪರ ವಿರೋಧ ಹೋರಾಟಗಳ ನಡುವೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭಗೊಂಡಿದೆ. ಪೊಲೀಸ್ ಭದ್ರತೆಯಲ್ಲಿ ಸಫಾರಿ ನಡೆಸಲಾಗ್ತಾ ಇದೆ. ಆದರೆ ರೈತರಿಂದ ವಿರೋಧ ವ್ಯಕ್ತವಾಗ್ತಾನೇ ಇದೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ. ಅರಣ್ಯ ಇಲಾಖೆ ವಿರುದ್ಧ ರೈತರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹಾಗೂ ನಾಗರಹೊಳೆ ವ್ಯಾಪ್ತಿಯಲ್ಲಿ ಹುಲಿಗಳ ದಾಳಿಗೆ ರೈತರು ಕಂಗಾಲಾಗಿದ್ದಾರೆ. ಹುಲಿ ದಾಳಿಯಿಂದ 3 ರೈತರು ಬಲಿಯಾಗಿದ್ದರು. ಈ ಹಿನ್ನೆಲೆ ಸಫಾರಿಯನ್ನು ಸರ್ಕಾರ ಸ್ಥಗಿತಗೊಳಿಸಿತ್ತು. ಈಗ 3 ತಿಂಗಳ ಬಳಿಕ ಮತ್ತೆ ಸಫಾರಿ ಆರಂಭವಾಗಿದ್ದು ರೈತ ಸಂಘಟನೆಗಳಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ವಿರೋಧ ಹಿನ್ನೆಲೆ ಬಂಡೀಪುರ ಸಫಾರಿ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪೊಲೀಸ್ ಸರ್ಪಗಾವಲಿನಲ್ಲಿ ಸಫಾರಿ ನಡೆಯುತ್ತಿದೆ. ಈ ಹಿಂದೆ 8 ಗಂಟೆಯಿಂದ ಸಫಾರಿ ಅವಧಿಯನ್ನು 5 ಗಂಟೆಗೆ ಇಳಿಸಲಾಗಿದೆ. ನಮ್ಮ ಬಂಡೀಪುರ ಸಫಾರಿಲಿ ನಮ್ಮ ಇಲಾಖೆದು ಒಟ್ಟು 9 ಗಾಡಿಗಳು ಬೆಳಿಗ್ಗೆ, ಅದರಲ್ಲಿ 7 ಬಸ್ಸು 2 ಕ್ಯಾಂಪರು, ಮಧ್ಯಾಹ್ನ 8 ಬಸ್ಸು 2 ಕ್ಯಾಂಪರ್ಗಳಿದೆ. ಹಾಗೆ JLRದು 6 ಗಾಡಿಗಳನ್ನ ಮಾತ್ರ ಅಲೋ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ. ಟೈಮಿಂಗ್ಸು ಬೆಳಿಗ್ಗೆ 6:30ಯಿಂದ 9 ಗಂಟೆ, ಸಂಜೆ 3:30ಯಿಂದ 6 ಗಂಟೆ, ಒಟ್ಟು 5 ಗಂಟೆ ಮಾತ್ರ ಸಫಾರಿ ಟೈಮಿಂಗ್ಸ್. ಇಲ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಾವು ಝೂಗೆ ನೋಡೋಣ ಅಂತ ಬಂದಿದ್ವಿ, ಅನಿಮಲ್ಸ್ ಎಲ್ಲ ನಮ್ಮ ಮಗುನ ಕರ್ಕೊಂಡು. ಬಟ್ ಇವಾಗ ಇಲ್ಲೇ ಓಪನ್ ಆಗಿದೆ ಅಂತ ಗೊತ್ತಾಯಿತು, ಅದು ಇವತ್ತೇ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಈ ಥರ ಸಫಾರಿ ಎಲ್ಲ ಇದ್ದರೆ ತುಂಬ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನ್ಯಾಚುರಲ್ ಆಗಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸಫಾರಿಗೆ ಪ್ರವಾಸಿಗರಿಂದ ಉತ್ತಮ ಪ್ರತಿಕ್ರಿಯೆ ಏನೋ ಸಿಕ್ಕಿದೆ. ಆದರೆ ರೈತ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಕೂತ ರೈತರದ್ದು ಸಫಾರಿ ಸ್ಥಗಿತಗೊಳಿಸಬೇಕೆಂಬ ಆಗ್ರಹ. ಅರಣ್ಯ ಸಚಿವರು ರೆಸಾರ್ಟ್ ಮಾಲೀಕರ ಆಮಿಷಕ್ಕೆ ಒಳಗಾಗಿದ್ದಾರೆ. ರೈತರ ಪ್ರಾಣದ ಜೊತೆ ಅರಣ್ಯ ಇಲಾಖೆ ಚೆಲ್ಲಾಟವಾಡ್ತಿದೆ ಅಂತ ಪ್ರತಿಭಟನಾ ನಿರತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್ ಭೇಟಿ ನೀಡಿ ರೈತರೊಡನೆ ಮಾತುಕತೆ ನಡೆಸಿದರು. ಸಫಾರಿ ಸ್ಥಗಿತಗೊಳಿಸುವ ಕುರಿತು ಸಿಎಂ ಹಾಗೂ ಅರಣ್ಯ ಸಚಿವರ ಗಮನಕ್ಕೆ ತರ್ತೇನೆ. ಅಕ್ರಮ ರೆಸಾರ್ಟ್ ನಡೆಸುವವರ ವಿರುದ್ಧ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಸಚಿವರ ಭರವಸೆಗೆ ಪ್ರತಿಭಟನೆ ಕೈಬಿಟ್ಟಿರುವ ರೈತರು ಸಫಾರಿ ಸ್ಥಗಿತಗೊಳಿಸದಿದ್ದರೆ ಫೆಬ್ರವರಿ 25ರಂದು ಮೈಸೂರು ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾಳೆ ಏನಾಗುತ್ತೋ ಗೊತ್ತಾಗಲಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.